ಹಾಯ್ ಗಾಯ್ಸ್, ಇವತ್ತು ನಾವು ಬಸವಕಲ್ಯಾಣ ವಿಸಿಟ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಪೂರ್ತಿ ವಿಡಿಯೋ ನೋಡಿ, ಹಾಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಕೂಡ ಮಾಡ್ತಾಯಿರಿ. ನಮ್ಮ ಜೊತೆ ಇವತ್ತು ನನ್ನ ಫ್ರೆಂಡ್ ಪ್ರಥಮೇಶ್ ಮುಂಬೈಲಿಂದ ಬಂದಿದ್ದಾನೆ ಬಸವಕಲ್ಯಾಣ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಏನಿಗೂ ಹಾಯ್ ಹೇಳಿ ಎಲ್ರು. ಹಾಯ್ ಬ್ರೋ. ಗೈಸ್, ಇಲ್ಲಿ ಸ್ಟಾರ್ಟಿಂಗಲ್ಲಿ ಮ್ಯಾಪ್ ಇದೆ ನೋಡಿ. ಇಲ್ಲಿ ಜಾಗ ಹೆಸರು ಇದು ಯಾವುದಂತಂದರೆ ಬಸವಕಲ್ಯಾಣ ಫೋರ್ಟ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಎಂಟ್ರಿ ಮಾಡಬೇಕು. ಈ ಕಡೆನೂ ಇದೆ, ಬಟ್ ಈ ಕಡೆ ಗೇಟ್ ಹಾಕಿದ್ದಾರೆ. ಇಲ್ಲಿಂದ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಎಂಟ್ರಿ ಆದ ತಕ್ಷಣ ಎಷ್ಟು ಬೆಸ್ಟ್ ವ್ಯೂ ಇದೆ ನೋಡಿ. ಇಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ವ್ಯೂ ಆಫ್ ದಿಸ್ ಅಂತಂದರೆ ಇದೇ ಇವೆ ರೀ. ಬನ್ನಿ ಮುಂದೆ ಎಕ್ಸ್ಪ್ಲೋರ್ ಮಾಡೋಣ. ದರ್ವಾಜ ಅಂತ ಇಲ್ಲಿ ಕೆಳಗಿಂದ ಹೋಗಬೇಕು. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದ್ದಾವೆ. ಮಳೆ ಬರೋ ಸಿಚುವೇಶನ್ ಕೂಡ ಇದೆ. ಮತ್ತು ಜೈಲು ಎಷ್ಟು ಬೆಸ್ಟ್ ವ್ಯೂ ಇದೆ ನೋಡಿ. ಇಲ್ಲಿ ಹೊರಗಿನ ಕಂಟ್ರಿನಾಗ ನಾವು ಬ್ಯಾನ್ ಇದ್ರು, ಆದ್ರೆ ನಮ್ದು ಕಂಟ್ರಿನಾಗ ಮಾಡೋದಿಲ್ಲ. ನಾವು ಬ್ಯಾನ್ ಇದ್ರು ಹೋಯ್ತೇವೆ. ಮತ್ತು ಏನು ಮತ್ತು ಇಲ್ಲಿಂದ ಬ್ಯಾಕ್ ಸೈಡ್ ಕೂಡ ಹೋಗ್ಬೋದು. ಬ್ಯಾಕ್ ಸೈಡ್ ಕೂಡ ವ್ಯೂ ಇದೆ, ತೋರಿಸ್ತೀನಿ, ವೇಟ್ ಮಾಡಿ. ಇಲ್ಲಿ ನೋಡಿ ಗೈಸ್, ಇಲ್ಲಿಂದ ವಿಸಿಟ್ ಮಾಡಿ. ಬಟ್ ಇಲ್ಲಿ ಹೆಚ್ಚು ಜನ ಅಂತೂ ಬರಲ್ಲ. ಇದು ಪ್ಲೇಸ್ ಅಷ್ಟು ಕಾಣಲ್ಲ. ಇಲ್ಲಿಂದ ಮೇಲೂ ಬಂದು ಈ ಪ್ಲೇಸ್ಗೆ ಬನ್ನಿ. ಎರಡು ಪ್ಲೇಸ್ ಇದ್ದಾವೆ, ಈ ಕಡೆನೂ ಇದೆ ಮತ್ತು ಈ ಕಡೆನೂ ಇದೆ. ಈ ಕಡೆ ವೇ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಐ ಥಿಂಕ್ ಸೊ. ಇಲ್ಲಿ ನೋಡಿ, ಇದು ಪ್ಲೇಸ್ ಆ ಮೇಲಿಂದ ಕಾಣ್ತಾ ಇತ್ತಲ್ಲ, ಅಲ್ಲಿಂದ ಇದು ಸೆಕೆಂಡ್ ವ್ಯೂ ಅಂತ ಹೇಳ್ತಾ ಇದ್ದೀನಿ. ಇದು ರೋಡ್ ಥರ ನಡ್ಕೊಂಡು ಹೋಗಲಿಕ್ಕೆ ಇದೆ. ಗೈಸ್, ಇಲ್ಲಿಂದ ವಿಸಿಟ್ ಮಾಡಿ. ಬಟ್ ಇಲ್ಲಿ ಹೆಚ್ಚು ಜನ ಅಂತೂ ಬರಲ್ಲ. ಇದು ಪ್ಲೇಸ್ ಅಷ್ಟು ಕಾಣಲ್ಲ. ಇಲ್ಲಿಂದ ಮೇಲೂ ಬಂದು ಈ ಪ್ಲೇಸ್ಗೆ ಬನ್ನಿ. ಎರಡು ಪ್ಲೇಸ್ ಇದ್ದಾವೆ, ಈ ಕಡೆನೂ ಇದೆ ಮತ್ತು ಈ ಕಡೆನೂ ಇದೆ. ಈ ಕಡೆ ವೇ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಐ ಥಿಂಕ್ ಸೊ. ಇಲ್ಲಿ ನೋಡಿ, ಇದು ಪ್ಲೇಸ್ ಆ ಮೇಲಿಂದ ಕಾಣ್ತಾ ಇತ್ತಲ್ಲ, ಅಲ್ಲಿಂದ ಇದು ಸೆಕೆಂಡ್ ವ್ಯೂ ಅಂತ ಹೇಳ್ತಾ ಇದ್ದೀನಿ. ಇದು ರೋಡ್ ಥರ ನಡ್ಕೊಂಡು ಹೋಗಲಿಕ್ಕೆ ಇದೆ. ಇಲ್ಲಿ ಮಸ್ಟ್ ವಿಸಿಟ್ ಮಾಡಿ, ಯಾಕೆಂದರೆ ಇಲ್ಲಿ ನೆಕ್ಸ್ಟ್ ವ್ಯೂ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಜನ ಸ್ನಾನ ಮಾಡ್ತಿದ್ರು ಅಂತೆ. ಸೆಂಟ್ರಲ್ಲಿ ಟಬ್ ಇದೆ, ಮತ್ತು ಅಲ್ಲಿ ರಾಣಿಯವರೆಲ್ಲ ಇಲ್ಲೇ ಇರ್ತಿದ್ರಂತೆ. ಬರ್ಬಾರ್ ಹಾಲ್ ಅಂತ ಗೈಸ್, ಇದು ನೋಡಿ ಮ್ಯೂಸಿಯಂ. ವೇಟ್ ಮಾಡಿ, ಅದನ್ನು ತೋರಿಸ್ತೀನಿ. ಸೆಕೆಂಡ್ ವ್ಯೂ ಪಾಯಿಂಟ್ ಎಲ್ಲಿದೆ ಅಂತ ಹೋಗೋಣ ಇವಾಗ. ಇಲ್ಲಿ ಮ್ಯೂಸಿಯಂ ಇದೆ. ಮ್ಯೂಸಿಯಂನಿಂದ ಇದೇ ದಾರಿಯಲ್ಲಿ ಬರಬೇಕು. ಮ್ಯೂಸಿಯಂ ಕರ್ನಾಟಕ ಇಲ್ಲಿ ಬಂದು ಇಲ್ಲಿಂದ ಮೇಲ್ಗಡೆ ಹೋಗಬೇಕು. ಈ ದಾರಿಯಿಂದ ಬರ್ಬೇಕು ಗೈಸ್. ಇದು ನೋಡಿ ಎಷ್ಟು ದೊಡ್ಡ ತೋಪಿದೆ ಇದು. ಇಲ್ಲಿಂದನೂ ಕೂಡ ಬೆಸ್ಟ್ ವ್ಯೂ ಕಾಣ್ತಿದೆ. ಎಲ್ಲಕ್ಕಿಂತ ಬೆಸ್ಟ್ ವ್ಯೂ ಅಂತಂದರೆ ಇಲ್ಲೇ ನೋಡಿ. ಯಾಕಂದರೆ ಇಲ್ಲಿ
ನಡ್ಕೊಂಡು ಹೋಗೋ ಸ್ಟ್ರೀಟ್ ಕೂಡ ಇದೆ. ಅದೇ ಥರ ಲ್ಯಾಂಪ್ಸ್ ಇದ್ದಾವೆ, ಸ್ಟ್ರೀಟ್ ಲ್ಯಾಂಪ್ಸು. ಮತ್ತು ಆ ಕಡೆ ಎಲ್ಲ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ ಇನ್ನು, ಅಲ್ಲೆಲ್ಲ ನೀರು ನಿಂತಿರುತ್ತೆ. ಮತ್ತು ಅಲ್ಲಿ ಗಿಡಗಳಿದ್ದಾವೆ ನೋಡಿ, ಕಲರ್ ಗಿಡಗಳ ಹೆಸರು ಗೊತ್ತಿಲ್ಲ, ಆದರೂ ನೋಡ್ಕೊಳ್ಳಿ ನೀವು ಒಂದ್ಸಲ. ಇದು ಲಾಸ್ಟ್ ಪಾಯಿಂಟ್ ನಾನು ಬಂದಿರೋದು. ಬನ್ನಿ ಗೈಸ್, ಸೆಕೆಂಡ್ ವ್ಯೂ ಪಾಯಿಂಟ್ ನೋಡೋಣ ಇವಾಗ. ಇದು ಬಸವೇಶ್ವರ್ ಟೆಂಪಲ್ ಅಂತ. ಲುಕ್ ಅಂತೂ ಮೊದಲಕ್ಕಿಂತ ಬೆಸ್ಟ್ ಎಲ್ಲ ಕಲರ್ ಎಲ್ಲ ಮಾಡಿದ್ದಾರೆ ಇವಾಗ. ಲುಕ್ ಮಸ್ತ್ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಎಷ್ಟು ಬೆಸ್ಟ್ ಕಾಣ್ತಾ ಇದೆ ನೋಡಿ ಗೈಸ್, ಇಲ್ಲಿಂದ ಎಷ್ಟು ಬೆಸ್ಟ್ ವ್ಯೂ ಕಾಣ್ತಾ ಇದೆ. ಹಿಂಗೆ ಕಲರ್ ಮಾಡ್ಯಾರ, ನಾವು ಫೈಲಿಂಗ್ ಇದ್ದಿಲ್ಲ. ಕಲರ್ ಹೊಡೆದಿರ್ಬೋದು, ಅದರ ಲುಕ್ ಅಂತೂ ಫುಲ್ ಆ್ಯಸ್ ಈ ಶಬ್ದಗಳಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ, ಅಷ್ಟು ಬೆಸ್ಟ್ ಕಾಣ್ತಾ ಇದೆ ನೋಡಿ. ಒಂದ್ಸಲ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಅನ್ನಿಸ್ತಾ ಇದೆ ಇದು. ಇಲ್ಲಿ ನೋಡಿ ಎಷ್ಟು ಲುಕ್ ಬೆಸ್ಟ್ ಆಗಿದೆ. ಬ್ಯಾಕ್ ಸೈಡ್ ವರ್ಷಕ್ಕೆ ಒಂದೇ ವಿಸಿಟ್ ಮಾಡ್ಬೇಕಾಗ್ತದೆ ನಾವು. ಹಾಯ್ ಗೈಸ್, ನಾವು ಬಂದಿದ್ದೀವಿ ನೆಕ್ಸ್ಟ್ ಪ್ಲೇಸು ಅಲ್ಲಂಪ್ರಭು ಮಠ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬೆಸ್ಟ್ ಇದೆ ನೋಡಿ. ಪೂರ್ತಿ ಗ್ರೀನರಿ ಇದೆ ಎಲ್ಲ ಕಡೆ, ಕೂಲೆಸ್ಟ್ ಪ್ಲೇಸ್ ಆಗಿದೆ. ಸ್ಟ್ರೇಟ್ ಹೋಗಿದರೆ ಮಠ ಇದೆ, ಅದೇ ಈ ಸೈಡಿಗೆಲ್ಲ ಗಾರ್ಡನ್ ಇದೆ. ಕಾಲೇಜ್ ಮುಗಿದ ನಂತರ ಅಥವಾ ಕಾಲೇಜ್ ಇಲ್ಲ ಅಂತಂದರೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದೆ ಗೈಸ್, ಬಂದು ವಿಸಿಟ್ ಮಾಡಿ. ನಾವು ಹೋಗ್ತಾ ಇಲ್ಲ ಒಳಗಡೆ, ಯಾಕಂದರೆ ನಾವು ಶೂಸ್ ಹಾಕ್ಕೊಂಡಿದ್ದೀವಿ, ತೆಗಿಲಿಕ್ಕೆ ಆಗ್ತಾಯಿಲ್ಲ. ಶೂಸ್ ಅಲ್ಲೇ ಬಸವಣ್ಣನವರ ಇದು ಮಠದಲ್ಲಿ ತೆಗೆದು ಬೋರ್ ಆಯಿತು, ಹಾಕಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದ್ರ ಸಲುವಾಗಿ ತೆಗಿತಾ ಇಲ್ಲ. ನೀವೇ ಬಂದು ವಿಸಿಟ್ ಮಾಡಿ. ಒಂಥರ ಕೂಲ್ ಪ್ಲೇಸ್ ಇದೆ, ಸೆಲೆಕ್ಷನ್ ಕೂತ್ಕೊಳ್ಳಿಕ್ಕೆ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಥವಾ ಏನಾದರೂ ಪಾರ್ಟಿ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್ ಇದೆ. ಬಂದು ವಿಸಿಟ್ ಮಾಡಿ ಒಂದ್ಸಲ. ಅದೇ ಹಾಗೆ ನೆಕ್ಸ್ಟ್ ಪ್ಲೇಸ್ ಕೂಡ ತೋರಿಸ್ತೀವಿ, ಹಾಗೆ ನಮ್ಮ ಜೊತೆ ಇರಿ. ಏನದು
ಇದು ನಮ್ಮ ಬಸವಣ್ಣವರ ಸ್ಟ್ಯಾಚು. ಇಲ್ಲಿ ಒಳಗಡೆ ಹೋಗ್ಬೇಕಂತಂದರೆ ಅಲ್ಲಿ ಟಿಕೆಟ್ ತೊಗೋತಾ ಇದ್ದಾರೆ. ಎಲ್ಲ ಟಿಕೆಟ್ ಪ್ರೈಸಸ್ಸು ಬೇರೆ ಬೇರೆ ಥರ ಇದ್ದಾವೆ. ಆ ಟಿಕೆಟ್ ಪ್ರೈಸಸ್ ಹೇಗಿದ್ದಾವೆ ಅಂತ ತೋರಿಸ್ತೀನಿ ಬನ್ನಿ. ಇದು ಟಿಕೆಟ್ ಪ್ರೈಸಸ್ ಇದಾವೆ ನೋಡಿ. ಇಲ್ಲಿ ಟಿಕೆಟ್ ತೊಗೊಂಡಿದ್ದೀವಿ, ಚೆಕ್ ಮಾಡ್ತೀವಿ. ಈಗ ಟಿಕೆಟ್ ತೋರಿಸಿ. ಇದು ನೋಡಿ, ಇಬ್ಬರು ಜನ ಹೋಗಿದ್ದೀವಿ. 70 ರೂಪೀಸ್ ತೊಗೊಂಡಿದ್ದಾರೆ. ಇದು ಗೌರ್ಮೆಂಟ್ ಪ್ಲೇಸು, ಅಂದರೆ ಪಬ್ಲಿಕ್ ಪ್ಲೇಸ್ ಇರೋ ಥರ ಇದೆ. ಆದರೂ 70 ರೂಪೀಸ್ ನೋಡಿದ್ದಾರೆ. ಆದರೂ ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ನೋಡಿ ಎಷ್ಟು ಬೆಸ್ಟ್ ವ್ಯೂ ಇದೆ ಇಲ್ಲಿಂದ. ಬಂದು ವಿಸಿಟ್ ಮಾಡಿ ಹೋಗಿ ಒಂದ್ಸಲ. ನಮಗೆ ಪ್ಲೇಸ್ ಯಾವ ಕಡೆಯಿಂದ ಹೋಗಬೇಕು ಏನೂ ತಿಳಿತಾ ಇಲ್ಲ. ಗಾರ್ಡನ್ ಮಾತ್ರ ಸಖತ್ ಬೆಳೆಸಿದ್ದಾರೆ ಗುರು. ಇದು ಯಾವುದಿದೆ ಗೊತ್ತಿಲ್ಲ, ಬಟ್ ಬೆಸ್ಟ್ ಇದೆ. ಇಲ್ಲಿ ನೋಡಿ ಮೂರ್ತಿಗಳು ಕೂಡ. ಇಲ್ಲಿಂದ ಹೋಗ್ಲಿಕ್ಕೆ ಪ್ಲೇಸು. ಇಲ್ಲಿ ಎಲ್ಲ ಕವಿಗಳು ಇರೋ ಥರ ಕಾಣ್ತಾ ಇದೆ. ಎಷ್ಟು ಜನ ಪಾರ್ಲಿಮೆಂಟ್ನಲ್ಲಿ ಇದ್ರು ನೋಡಿ ಬಸವಣ್ಣ ಜೊತೆ. ಅಷ್ಟು ಜನರು ಒಂದೊಂದು ಪ್ಲೇಸ್ ಅಂತ ಮಾಡಿದ್ದಾರೆ ಬಸವ ಕಲ್ಯಾಣದಲ್ಲಿ. ಅದೆಲ್ಲ ಒಂದು ಸಲ ವಿಸಿಟ್ ಮಾಡಿ ನೋಡಿ ನೀವು. ಅಂದರೆ ಅದಕ್ಕೆ ಆ ಎಲ್ಲ ಪ್ಲೇಸ್ಗಳಿಗೆ ಲೈಕ್ ಅಲ್ಲಮ್ಮ ಪ್ರಭು ಗವಿ ಅಂತ ಲಾಸ್ಟಲ್ಲಿ ಹೆಸರು ಬರೆದು ಒಂದೊಂದು ಅವ್ರವ್ರದ್ದೇ ಆದ ಪ್ಲೇಸ್ ಅಂತ ಮಾಡಿದ್ದಾರೆ. ಇಲ್ಲಿಂದ ಲುಕ್ ನೋಡಿ ಎಷ್ಟು ಬೆಸ್ಟ್. ಅಲ್ಲಿದೆ ನೋಡಿ, ಅದಕ್ಕೆ ಅನುಭವ ಮಂಟಪ ಅಂತಾರೆ. ಆ ಕಡೆ ಒಂದು ಹೊಸದಾಗಿ ಕಟ್ತಾ ಇದ್ದಾರೆ, ಬಟ್ ಇದು ಓಲ್ಡ್ ಅನುಭವ ಮಂಟಪ. ಬನ್ನಿ ನೋಡೋಣ ಮೇಲೆ. ಗಾಯ್ಸ್ ಸಖತ್ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಯಪ್ಪ, ಒಂಥರ ನಮ್ಮ ಬೀದರ್ ಡಿಸ್ಟಿಕಲ್ಲಿ ಈ ಥರ ಪ್ಲೇಸ್ ಇದಾವೆ ಅಂತಲೇ ಅನಿಸ್ತಾ ಇಲ್ಲ. ಹೊಸದಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ. ನಮ್ಮ ದೋಸ್ತನ ಒಂದು ಪೋಸ್ ಕೊಡ್ತಾನೆ ಒಂದು ನಿಂದ್ರು. ಈ ಥರ ನೋಡೋಣ ಅಂದ ತೆಗಿಬೇಕು. ಗೆಸ್ ಮಾಡಿ ಗೈಸ್, ಇದ್ರ ಸೈಜ್ ಎಷ್ಟಿದೆ ಅಂತ. ಅದೇ ಎಷ್ಟು ಫೀಟ್ ಇದೆ ಅಂತ ನೀವು ಕಮೆಂಟ್ ಮಾಡಿ, ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ನಾವು. ಇಲ್ಲಿ ಬರಬೇಕು, ಬಸವ ಕಲ್ಯಾಣ ಸ್ಪಾಟ್ ಎಲ್ಲ ನೋಡ್ಬೇಕಂತಂದರೆ ಒಂದ್ಸಲ ವಿಡಿಯೋನ ವಿಸಿಟ್ ಮಾಡಿ ನೋಡಿ ಎಲ್ಲ ಮಾಹಿತಿ ತೊಗೊಂಡೇ ಬನ್ನಿ. ವ್ಯೂ ಪಾಯಿಂಟ್ ಇದೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ವ್ಯೂ ಬೆಸ್ಟ್ ವ್ಯೂ ಥರ ಕಾಣ್ತಾ. ಇಲ್ಲಿ ನೀರಷ್ಟು ಸ್ವಚ್ಛ ಮಾಡಿಲ್ಲ, ಆದರೆ ಇವ್ರ ಸೆಂಟ್ರ್ ಲುಕ್ ಮಸ್ತಾಗಿದೆ. ಯಾರಂತ ನನಗೂ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೈಸ್. ಬ್ಯಾಕ್ ಸೈಡ್ ಎಲ್ಲ ಪೂರ್ತಿ ಫಾರೆಸ್ಟ್ ಥರ ಇದೆ. ಬನ್ನಿ ನಂತರ ಏನೇನಿದೇನೋ ಅಂತ ಎಕ್ಸ್ಪ್ಲೋರ್ ಮಾಡೋಣ ನೆಕ್ಸ್ಟ್. ಬನ್ನಿ ಗೈಸ್, ಕೆಳಗಡೆ ಏನೋ ಇದೆ, ಬಟ್ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಲ್ಲ ನಾನು. ಬನ್ನಿ ನೋಡೋಣ. ಬೆಸ್ಟ್ ಪ್ಲೇಸ್ ಇರೋ ಥರ ಕಾಣ್ತಾ ಇದೆ, ಆದರೂ ಗೊತ್ತಿಲ್ಲ ಏನೇನಿದೆ ಅಂತ. ವಾವ್, ಅಕ್ಕ ಮಹಾದೇವಿ ಗುಡಿ ಇದೆ ಗೈಸ್. ಇಲ್ಲಿ ಏನೇನೋ ಬರ್ದಿರೋದಿದೆ, ಯಾವ್ದಾದ್ರು ಹೆಸರಿದ್ದಾವೆ, ಬಟ್ ಯಾರ್ದು ಹೆಸರಿದ್ದಾವೆ ಗೊತ್ತಿಲ್ಲ. ಐ ಥಿಂಕ್ ಇವರೆಲ್ಲ ಇನ್ವೆಸ್ಟ್ ಅಂತ ಇದ್ದೀನಿ. ದುಡ್ಡು ಕೊಟ್ಟಿದ್ದವ್ರು ಇರ್ಬೋದು, ಇದನ್ನು ಡೆವಲಪ್ಮೆಂಟ್ ಸಲುವಾಗಿ ದುಡ್ಡು ಕೊಟ್ಟಿದ್ದವ್ರು ಇರ್ಬೋದು, ಬಟ್ ನನಗೂ ಗೊತ್ತಿಲ್ಲ. ಆದರೂ ತೋರಿಸ್ತಾ ಇದ್ದೀನಿ ನಿಮಗೆ, ಕೇಳ್ಕೊಳ್ಳಿ. ಅದಿರ್ಬೇಕು ಕರಂತ್ ಕಲರ್ ಬರೋಲ್ಲ, ಅವು ಕಟ್ಟದ ಮನುಷ್ಯ ಇದ್ದಿರ್ಬೇಕು. ಶಿವಕುಮಾರ್ ಬಂಗಾರ್. ಇದರಿಂದ ಈ ಕಡೆ ಪ್ಲೇಸ್ ಇದೆ ಬಸವೇಶ್ವರ್ ಕೇವ್ ಅಂತ, ಬಟ್ ಅದು ಏನೋ ಅಂತ ನಮಗೂ ತಿಳಿತಾ ಇಲ್ಲ. ಬನ್ನಿ ನೋಡೋಣ. ಕೇವ್ ಅಂತ ಗುಹೆ ಒಳಗಡೆ ಕಳಿಸ್ತಾ ಇದ್ದಾರೆ ನಮಗೆ. ಬಸವೇಶ್ವರ ಗವಿ ಅಂತೆ. ಕೇವ್ ಅಂದರೆ ಈ ಥರ ಇರುತ್ತಾ ಗೈಸ್? ಆದರೆ ಕೂಲ್ ಆಗಿದೆ. ಕೂಲರ್ ಮಕ್ಕಳು ಇದು AC ಕೂಲ್
AC ಕ್ಕಿಂತ ಆ ಕಡೆ ಇದೆ. ಹವಾ ಮಸ್ತ್ ಅದ. ಬಟ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಗೈಸ್. ಹೋಗ್ತಾ ಇದೀವಿ, ನೋಡೋಣ ಬನ್ನಿ ಗಾಯ್ಸ್. ಭಯ ಆಗ್ತಾ ಇದೆ. ನೋಡೋಣ ಬನ್ನಿ ಗಾಯ್ಸ್. ವಿ ಡೋಂಟ್ ನೋ ವಾಟ್ ಇಸ್ ಇನ್ಸೈಡ್ ದಿಸ್. ವಾವ್. ಯಾರು? ವೀರ ಗಣಾಚಾರಿ ಮಡಿವಾಳ ಮಾಚಿದೇವಿ ಅಮ್ಮ. ಗಣಾಚಾರ್ಯ ನೋಡಿ ಅವರ ಮೂರ್ತಿ ಇದೆ. ಈ ಸೈಡ್ ಕೂಡ ಒಬ್ರು ಇದ್ದಾರೆ, ಶಿವಯೋಗಿ ಸಿದ್ದರಾಮೇಶ್ವರ ಅವರು. ಇಲ್ಲ, ಬಸವ ಯೋಗಿ ಸಿದ್ದರಾಮೇಶ್ವರ. ಹಾಗೆ ನೆಕ್ಸ್ಟ್ ನೋಡೋಣ ಬನ್ನಿ. ಭೈ, ಇಷ್ಟು ಕೂಲ್ ಪ್ಲೇಸ್ ನಾನು ಲೈಫಲ್ಲಿ ನೋಡಿಲ್ಲ. ಎಲ್ಲಿಂದ ಬಂದ್ರೆ ಜಗನ್ಮಾತಾ ಅಕ್ಕಮಹಾದೇವಿ ಅವರು. ಮತ್ತೆ ಅವರ ಅಪೋಸಿಟ್ ಅಲ್ಲಿ ಚಿನ್ಮಯ ಜ್ಞಾನಿ ಚಿನ್ನ ಬಸವಣ್ಣನವರು. ಅದೇ ಚೆನ್ನ ಬಸವಣ್ಣನವರು. ಈ ಕಡೆ ಏನಿದೆ? ಎರಡಿದಾವೆ. ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ? ಈ ಕಡೆನೆ ಹೋಗೋಣ ಬನ್ನಿ. ಇಲ್ಲಿ ಐ ಥಿಂಕ್ ನಂಗೆ ಕೂಡ್ಸ್ಲಿಕ್ಕೆ ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲ, ನಮ್ಮ ಫ್ರೆಂಡಿಗೆ ಕೂಡ್ಸೋಣ ಇಲ್ಲಿ. ವಾವ್, ಇಷ್ಟು ಪ್ಲೇಸ್ ಗಾಯ್ಸ್. ನಮಗನ್ಸಿತ್ತು 70 ರೂಪೀಸ್ ತೊಗೊಂಡಿದ್ದಾರೆ ಇಬ್ಬರಲ್ಲಿ, ಆದರೆ ವರ್ತ್ ಆಗಲ್ಲ ಅನಿಸ್ತಾ ಇತ್ತು. ಬಟ್ 100% ವರ್ತ್ ಆಯ್ತು. ಇವಾಗ ವರ್ತ್ ಆಯ್ತು. ಆ ಸ್ಟ್ಯಾಚ್ಯೂ ಅಷ್ಟೇ ನೋಡಿದ್ಮೇಲೆ ಮಿಸ್ ಆಯ್ತಾ ಇತ್ತು ಇದು ಜಸ್ಟ್ ಅಲ್ಲಿ, ಆದರೆ ಆಗಿಲ್ಲ. ಓ ಗಾಡ್, ಥ್ಯಾಂಕ್ ಯು. ವಿಶ್ವಗುರು ಬಸವಣ್ಣನವರ ಐ ಥಿಂಕ್ ಇದೇ ಪಾರ್ಲಿಮೆಂಟ್ ಇದ್ದಿರಬಹುದು, ಏಕೆಂದರೆ ಸೈಡಿಗೆ ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಇದೆ. ಅಲ್ಲಿ ಬಸವಣ್ಣನವ್ರು ಕುಂತಿದ್ದಾರೆ. ಐ ಥಿಂಕ್ ಸೊ ಇದೇ ಇದ್ದಿರಬಹುದು. ಇಲ್ಲೇನೋ ಬರೆದಿದ್ದಾರೆ, ನೋಡೋಣ ಬನ್ನಿ. ಬಸವಣ್ಣನವ್ರ ಹೆಸರು ಬರೆದಿದ್ದಾರೆ. ಲಿಂಗಾಯತ ಧರ್ಮದ ಸಂಸ್ಥಾಪಕರು, ಧರ್ಮ ಸಹಿತ ಸಚನ ಸಾಹಿತ್ಯ ನಿರ್ಮಾಪಕರು. ನೋಡಿ, ಓದ್ಕೊಳ್ಳಿ ನೀವೇ ಗಾಯ್ಸ್. ಪಾಸ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್ ಪ್ಲೇಸ್ ನೋಡೋಣ ಬನ್ನಿ. ಇಲ್ಲಿಂದ ಬಂದಿದ್ವಿ, ಈ ಕಡೆನೂ ಇದೆ, ಏನಿದೆ ಅಂತ ನೋಡೋಣ. ಈ ಕಡೆ ನೋಡೋಣ ಅಥವಾ ಈ ಕಡೆ ನೋಡೋಣ ಬನ್ನಿ ಗಾಯ್ಸ್. ನನಗಂತೂ ಭಯ ಆಗ್ತಾಯಿತ್ತು. ಇಲ್ಲಿ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವರವರು. ಅದರ ಹಾಗೆ ಇದು ಇಲ್ಲಿದೆ ಬಂತು ಪ್ಲೇಸು. ಇಲ್ಲೇ ಬ್ಯಾಕ್ ಸೈಡ್ ನೋಡೋಣ ಬನ್ನಿ. ಆದರೆ ಎಲ್ಲಿಂದ ಯಾವ ಕಡೆ ಬರ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಏನೂ ಗೊತ್ತಾಗ್ತಾ ಇಲ್ಲ. ಹಾಂ, ಇಲ್ಲಿದೆ ಬಂದಿದ್ವಿ ಇಲ್ಲ ನಾವು. ಅಲ್ಲಿ ಬಂದಿರೋ ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಆದರೆ ಮಸ್ಟ್ ವಿಸಿಟ್ ಪ್ಲೇಸ್ ಆಯ್ತು ಗೈಸ್ ಇದು. ಇಲ್ಲೂ ಕೂಡ ಯಾರೂ ಇಲ್ಲ. ಇಲ್ಲಿ ನಾನು ಕೂತ್ಕೋತೀನಿ, ವೇಟ್ ಮಾಡಿ. ಇದು ಹಿಡಿ ಬ್ರೋ, ಇದು ಹಿಡಿ, ನಾ ಕೂತ್ಕೋತೀನಿ ಇಲ್ಲಿ. ಇಲ್ಲಿ ನೋಡಿ, ಯಾರೋ ತಾಯಿಯವರಿದ್ದಾರೆ. ಮೂರ್ತಿ ನಿಲ್ಲಮ್ಮ ತಾಯಿ ಅಂತೆ. ಇಲ್ಲಿ ಐ ಥಿಂಕ್ ಜನರೇಟರ್. ಇಲ್ಲಿ ಜನರೇಟರ್ ಸಂಸ್ಥಾಪಕರು. ಎಕ್ಸಿಟ್ ಅದ, ಇಲ್ಲಿ ಎಕ್ಸಿಟ್ ಇದೆ ಅಂತ. ಶಾರ್ಟ್ಕಟ್ ಎಕ್ಸಿಟ್. ಮತ್ತೆ ಇದು ಎಕ್ಸಿಟ್ ಅದ. ಇಲ್ಲಿಂದ ಕೂಡ ಎಕ್ಸಿಟ್ ಇದೆ. ಐ ಥಿಂಕ್ ಮುಗ್ದಿರಬಹುದು. ಎಕ್ಸಿಟ್ ಕೊಟ್ಟರು ನಮಗೆ ಇಷ್ಟು ಬೇಗನೆ. ಅದು ಬಿ ಎಕ್ಸಿಟ್. ಇಲ್ಲಿಂದ ಹೋಗಿ ಇಲ್ಲಿಂದ ಎಕ್ಸಿಟ್ ಆಗಿದ್ದೀವಿ ಗಾಯ್ಸ್. ಒಳಗಡೆ ಇದು ಅನುಭವ ಮಂಟಪ, ಬಿಲ್ಡ್ ಆಗ್ತಾ ಇರೋ ಅನುಭವ ಮಂಟಪ. ಆದರೆ ನೆಕ್ಸ್ಟ್ 1 or 2 or 3 ಇಯರ್ ನಂತರ ಬರ್ತಾ ಇದ್ರೆ ಬನ್ನಿ. ಆದರೆ ಬೆಸ್ಟ್ ಅಂತಂದರೆ ಇದಕ್ಕೆ ಇನ್ವೆಸ್ಟ್ ಮಾಡಿರೋದು 600 ಕೋಟಿ ಇನ್ವೆಸ್ಟ್ ಮಾಡಿ ಕಟ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಬರಬೇಕಂತಂದರೆ ಬನ್ನಿ. ಇವಾಗಂತೂ ಕ್ಲೋಸ್ ಇದೆ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬೋರ್ಡ್ ಹಾಕಿದ್ದಾರೆ. ನಮಗೆ ಹೋಗ್ಲಿಕ್ಕೂ
ಇದು ಒಂದು ಪಾರ್ಕ್ ಇದೆ ನೋಡಿ. ಇಲ್ಲಿ ನೋಡಿ, ಇದು ಮಕ್ಕಳ ಪಾರ್ಕ್ ಅಂತ ಬರೆದಿದೆ, ಆದರೆ ಒಳಗಡೆ ಇರೋರೆಲ್ಲ ದೊಡ್ಡವರೇ ಇದ್ದಾರೆ. ನೋಡಿ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬೆಸ್ಟ್ ಇದೆ ಇದನ್ನು ಕೂಡ ಪ್ಲೇಸು. ಈ ಕಡೆನೂ ಇದೆ, ಈ ಕಡೆ ನೋಡೋಣ ಬನ್ನಿ. ಅದಾದ ನಂತರ ಗೈಸ್ ನೋಡಿ, ಇದು ಪ್ಲೇಸ್ನಲ್ಲಿ ಮಕ್ಕಳದ ಪ್ಲೇಸ್ ಅಂತ ಬರೆದಿದೆ, ಆದರೆ ಯಾರು ಇದೇ ಪ್ಲೇಸ್ ನೋಡಿ ಟಬ್ ಥರ ಇದೆ ಅಂತ ಅನಿಸ್ತಿತ್ತು, ಆದರೆ ಟಬ್ ಇಲ್ಲ. ಒಳಗಡೆ ಏನೋ ಲೈಟಿಂಗ್ ಇದ್ದಾವೆ, ಆದರೆ ನೀರು ಕೂಡ ಇಲ್ಲ. ಶೋ ಸಲುವಾಗಿ ಬೆಸ್ಟ್ ಇದೆ, ಆದರೆ ಇದು ಬನ್ನಿ ಒಂದು ಸಲ ವಿಸಿಟ್ ಮಾಡಿ. ಲಾಸ್ಟ್ಗೆ ಮನೆಗೆ ಹೋಗೋ ಟೈಮ್ನಾಗ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಂದು ತಿನ್ಕೋತಾ ಕೂತ್ಕೊಂಡು ವಿಸಿಟ್ ಮಾಡ್ಬೋದು ಈ ಪ್ಲೇಸ್ಗೆ. ಬೆಸ್ಟ್ ಸನ್ಸೆಟ್ ಕೂಡ ಕಾಣುತ್ತೆ ಇಲ್ಲಿ, ಆದರೆ ಇಲ್ಲೆಲ್ಲ ಗಿಡಗಳಿದ್ದಾವೆ, ನಮ್ಗೆ ಕಾಣ್ತಾ ಇಲ್ಲ ಈ ವಿಡಿಯೋನಲ್ಲಿ. ಆದರೆ ಸನ್ಸೆಟ್ ವ್ಯೂ ಪಾಯಿಂಟು ಕೂಡ ಹೇಳ್ಬೋದು ಇದಕ್ಕೆ. ನೋಡಿ ಹೇಗಿದೆ, ಓವರಾಲ್ ತೋರಿಸ್ತೀನಿ. ಎಷ್ಟಾಗ್ಯದ? 6 ಆಯಿತು. ಗೈಸ್ ಬಾಯ್, ಇದ್ರ ನಮ್ಮ ಪ್ಲೇಸು ಲಾಸ್ಟ್ ಪ್ಲೇಸ್ ಇತ್ತು, ಆದರೆ ಇವತ್ತು ಬಸಕನೆ ವಿಸಿಟ್ ಮಾಡಲಿಕ್ಕೆ ಬೆಸ್ಟ್ ಅಂದರೆ ಅಷ್ಟು ಬೆಸ್ಟ್ ಪ್ಲೇಸ್ ಇದು. ಆದರೂ ನೀವು ಬಂದು ವಿಸಿಟ್ ಮಾಡಿ. ಕಮೆಂಟ್ ಹೇಗಿದ್ದು ಅಂತ ನಮ್ಮ ಸೋನೋರಿಗೆ ಕೇಳಿ. ಪ್ರಥಮೇಶ್ ಅಂತ ಹೇಳಿದ್ರು. Every place you visit, it's great and looks great. It's very memorable, and you can visit every time you come here. Blah blah. And okay, thank you. ನಾನು ಸ್ವಲ್ಪ ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ. We can say as the best place, and this is also one of the historical place we can say also. And come and visit. The government has made a lot of here government made lots of developments in this Basakala. And from you were from Solapur, and the other side you can from there also you can come. It is worth for money also. And it requires lots of money too. That doesn't require lots of money. You can you in 1,000 rupees you can also visit all places in ಬಸವಕಲ್ಯಾಣ. and we will show the another places and visit, and helps to easy to you and come and visit in next videos. Okay, done. Bye. And have here some fashion, like we can say fashionable. ಆಯಿತು. ನಮ್ಮದು ಲಾಸ್ಟ್ ಫೈನಲ್